மக்கள் மன்னனே அன்பாரே அண்ணனே விழா வீரனே பெரியார் பேரனே மன்னா மன்னா எங்க உரிமை காவல். ನೋಡಿ, ಈಗ ನಾವು ರಾಜ್ಯಪಾಲರು ಅಲ್ಲೇನು ಬೆಳವಣಿಗೆ ಆಗ್ತಾ ಇದೆ ಅಂತೇಳಿ ಗವರ್ನರನ್ನು ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ಈಗೇನು ಸುಮಾರು ಅರ್ಧ ಗಂಟೆಗೂ ಹೆಚ್ಚು ಕಾಲದಿಂದ ಮಾತುಕತೆ ನಡೀತಾ ಇದೆಯಲ್ಲ, ಅಲ್ಲೀಗ ಅಳೆದು ತೂಗಿ ಹೆಜ್ಜೆಯನ್ನು ಇಡ್ತಾ ಇರೋದು. ಬಿಕಾಸ್ ಸಹಜವಾಗಿ ಸರ್ಕಾರ ರಚನೆ ಮಾಡಬೇಕಾದ್ರೆ ಈಗ ಇಷ್ಟು ದಿವಸ ಯಾಕೆ ತಡ ಆಗ್ತಾ ಇತ್ತು, ಯಾಕೆ ಅವ್ರಿಗೆ ಸಪೋರ್ಟ್ ಸಿಕ್ಕಿರಲಿಲ್ಲ, ಅದನ್ನೆಲ್ಲ ಹೊರತುಪಡಿಸಿದ್ರೆ ಈಗ ಬೆಂಬಲ ಅಂತೂ ಏನು ಘೋಷಣೆ ಮಾಡಿದಾರಲ್ಲ, ಅವ್ರಿಗೆ ನಾವು ಸಪೋರ್ಟ್ ಮಾಡ್ತೀವಿ ಸರ್ಕಾರ ರಚನೆ ಮಾಡೋದಕ್ಕೆ ಅಂತೇಳಿ ಇದೇ ರೀತಿಯಾದಂಥ ಚರ್ಚೆ ಈಗ ಕಳೆದ ಅರ್ಧ ಗಂಟೆಯಿಂದ ನಡೀತಾ ಇರೋದು. ಅಲ್ಲಿಗೆ ಈ ಎಲ್ಲ ಚರ್ಚೆ ಆದ ನಂತರದಲ್ಲಿ ಅಧಿಕೃತವಾಗಿ ಮಾಹಿತಿ ಸಿಗುತ್ತೆ ಟೈಮಿಂಗ್ಸ್ ಯಾವಾಗ, ನಾಳೆನ ನಾಳಿದ್ದ ಅಂತೇಳಿ. ಇದೇ ಒಂದು ಕ್ಷಣಕ್ಕಾಗಿ ಇಡೀ ತಮಿಳುನಾಡಿನ ಜನ ಕೂಡ ವೆಯ್ಟ್ ಮಾಡ್ತಾ ಇದ್ದಾರೆ. ಹೊರಗಡೆ ಯಾವಾಗ ಅನೌನ್ಸ್ ಮಾಡ್ತಾರೆ, ಈಗ ಪ್ರಮಾಣ ವಚನ ಯಾವಾಗ ಸ್ವೀಕಾರ ಮಾಡ್ತಾರೆ ವಿಜಯ್ ಅವರು ಅನ್ನುವಂಥ ಪ್ರಶ್ನೆಗೆ ಉತ್ತರಕ್ಕಾಗಿ ಭಾಳಷ್ಟು ಜನ ವೆಯ್ಟ್ ಮಾಡ್ತಾ ಇದ್ದಾರೆ. ಬಿಕಾಸ್ ಅವರ ಒಂದು ಪಕ್ಷಕ್ಕೆ ಏನು 121 ಶಾಸಕರ ಬೆಂಬಲ ಸಿಕ್ಕಿದೆಯಲ್ಲ, ಆ ಬೆಂಬಲ ಸಿಕ್ಕ ನಂತರದಲ್ಲಿ ಈಗ ಅಲ್ಲಿ ಒಳಗಡೆ ಲೋಕಭವನದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆ ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನು ಸ್ಕ್ರೀನ್ ಮೇಲೆ ನೀವು ನೋಡ್ತಾ ಇದ್ದೀರಿ. ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಮುಸ್ಲಿಂ ಲೀಗ್ ಏನಿದೆ ಅವರು ಕೂಡ ಆರಂಭದಲ್ಲಿ ನಾವು ಬೆಂಬಲ ಕೊಡಲ್ಲ ಅಂತ ಹೇಳಿದರು. ಬಟ್ ಅಂತೂ ಇಂತೂ ಎಲ್ಲ ಚರ್ಚೆಗಳಾಗಿ ಅದೇನೇನು ಡಿಮ್ಯಾಂಡ್ ಇಟ್ಟಿದ್ದಾರೆ, ಬಿಕಾಸ್ ಸಾಕಷ್ಟು ಡಿಮ್ಯಾಂಡ್ಗಳನ್ನು ಕೂಡ ಇಟ್ಟಿದ್ರು ಅನ್ನುವಂಥ ವಿಚಾರ ಗೊತ್ತಾಗಿತ್ತು. ಬಟ್ ಆದರೆ ನಾ ಹೇಳ್ತಾ ಇದ್ನಲ್ಲ, ಒಂದು ಸರ್ಕಾರ ರಚನೆ ಮಾಡಬೇಕಾದ್ರೆ ಈಗ ಆ ಥರದ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಟಿ ವಿ ಕೆ ಕೂಡ ಇತ್ತು. ಬಿಕಾಸ್ ಆ ನಂಬರ್ ಹೋಗಬೇಕು ಅಥವಾ ಆ ನಂಬರ್ ರೀಚ್ ಆಗಬೇಕು, ಮ್ಯಾಜಿಕ್ ನಂಬರ್ ಬೇಕು ಅಂತ ಅಂದರೆ ಈ ಸಣ್ಣ ಪುಟ್ಟ ಪ್ರಾದೇಶಿಕ ಪಕ್ಷಗಳ ಜೊತೆ ಕೈ ಜೋಡಿಸಬೇಕಾದಂಥ ಅನಿವಾರ್ಯತೆ ಟಿ ವಿ ಕೆಗೆ ಇದ್ದೇ ಇತ್ತು. ಆಮೇಲೆ ಅವ್ರು ಆ ಸಂದರ್ಭದಲ್ಲಿ ಏನೇ ಡಿಮ್ಯಾಂಡ್ ಕೇಳಿದ್ರು ಕೂಡ ಅದನ್ನು ಫುಲ್ಫಿಲ್ ಮಾಡಬೇಕು. ಬಟ್ ಅಷ್ಟು 100% ಮಾಡಲಿಲ್ಲ ಅಂತಂದರು, ಅಟ್ಲೀಸ್ಟ್ ಒಂದು 50% ಆದರೂ ಓಕೆ, ನೀವು ಈ ಡಿಮ್ಯಾಂಡ್ ಕೇಳ್ತಿದ್ದೀರಾ, ನಾವು ಇದನ್ನು ಮಾಡ್ತೀವಿ ಅಂತೇಳಿ ಓಕೆ ಅಂತಾರೆ. ಬಟ್ 3-4-5 ದಿನದಿಂದ ಆಗ್ತಾ ಇತ್ತಲ್ಲ ಈ ಜಟಾಪಟಿ ಏನು ನಡೀತಾ ಇತ್ತಲ್ಲ, ರೆಸಾರ್ಟ್ ಪಾಲಿಟಿಕ್ಸ್ ಅಂತೆ ಮತ್ತು ನಂಬರ್ ಪಾಲಿಟಿಕ್ಸ್ ಅಂತೆ, ಇದನ್ನೆಲ್ಲ ಹೊರತುಪಡಿಸಿದ್ರೆ ಈಗ ಚರ್ಚೆ ಅಂತೂ ಆಗ್ತಾ ಇದೆ. ಫೈನಲಿ 4ನೇ ಬಾರಿಗೆ ಭೇಟಿಯಾಗಿದ್ದಾರೆ ವಿಜಯ್ ಅವರು. ಭೇಟಿಯಾದಂಥ ಸಂದರ್ಭದಲ್ಲಿ ಈಗ ಸರ್ಕಾರ ರಚನೆಗೆ ಹಕ್ಕು ಮಂಡಿಸ್ತಾ ಇದ್ದಾರೆ. ಹಕ್ಕು ಮಂಡನೆ ಆದ ಬಳಿಕ ಈಗ ರಾಜ್ಯಪಾಲರು ಓಕೆ ಅಂತ ಹೇಳಿದ್ರೆ ಸರ್ಕಾರ ರಚನೆ ಮಾಡೋದಕ್ಕೆ ಅವರು ಆಹ್ವಾನ ಕೊಟ್ಟರೆ ಅಲ್ಲಿಗೆ ನಾಳೆನೇ ಪದಗ್ರಹಣ ಕಾರ್ಯಕ್ರಮ ನಡೆಯುತ್ತೆ. 3 ಗಂಟೆಗೆ ಟೈಮ್ ಕೂಡ ಕೇಳಿದ್ದಾರೆ ಅಂತೇಳಿ ಸುದೀರ್ಘವಾದಂಥ ಚರ್ಚೆ ಆಗ್ತಾ ಇದೆ. ಬಹುಶಃ ಈ ಚರ್ಚೆ ಎಲ್ಲ ಮುಗಿದ ನಂತರದಲ್ಲಿ ಒಂದು ಕ್ಲಿಯರ್ ಪಿಕ್ಚರ್ ನಮಗೆ ಸಿಗುತ್ತೆ. ಹೊರಗಡೆ ಅಂತೂ ಈಗ ಸಿಕ್ಕಾಪಟ್ಟೆ ಫ್ಯಾನ್ಸ್ಗಳೆಲ್ಲ ವೆಯ್ಟ್ ಮಾಡ್ತಾ ಇದ್ದಾರೆ. ಟಿ ವಿ ಕೆ ಪಕ್ಷ ಈಗ 121 ಸ್ಥಾನ ಹೋಗಿರೋದೇ ಒಂದು ಖುಷಿ ಅವರಿಗೆ. ಆಮೇಲೆ ಯಾವಾಗ ಚುನಾವಣಾ ಫಲಿತಾಂಶ ಹೊರ ಬಂದಂಥ ಸಂದರ್ಭದಲ್ಲೇ ಟಿ ವಿ ಕೆ ಪಕ್ಷ ಕಮಾಲ್ ಮಾಡಿದ್ದು ನೋಡಿ, ಆಗ್ಲಿಂದನೇ ಸೆಲೆಬ್ರೇಷನ್ಗಳು ಸ್ಟಾರ್ಟ್ ಆಗಿತ್ತು. ಈಗ ಸೆಲೆಬ್ರೇಷನ್ ನೆಕ್ಸ್ಟ್ ಲೆವೆಲಿಗೆ ಹೋಗಿದೆ. ಈಗ ಮತ್ತೆ ಅವರ ಅಧಿಕಾರ ಸ್ವೀಕಾರ ಮಾಡುವಂಥ ಸಂದರ್ಭದಲ್ಲಿ ಆ ಸೆಲೆಬ್ರೇಷನ್ ಇನ್ನೊಂದು ಲೆವೆಲಿಗೆ ಹೋಗುತ್ತೆ. ಆ ಒಂದು ಟೈಮು, ಆ ಒಂದು ಮುಹೂರ್ತ ಯಾವಾಗ ಅಂಥೇಳಿ ಈಗ ಪ್ರತಿಯೊಬ್ಬರು ತಮಿಳ್ನಾಡಲ್ಲಿ ವೆಯ್ಟ್ ಮಾಡ್ತಾ ಇದ್ದಾರೆ. ಅದಕ್ಕೂ ಇನ್ನೇನು ಭಾಳ ದೂರ ಇಲ್ಲ, ಭಾಳ ಹತ್ತಿರ ಇದ್ದಾರೆ. ಇನ್ನು ಒಂದೇ ಹೆಜ್ಜೆ ಅಷ್ಟೇ. ಇಷ್ಟು ಹೆಜ್ಜೆಗಳನ್ನು, ಇಷ್ಟು ಅಡೆತಡೆಗಳನ್ನು ದಾಟ್ಕೊಂಡು ಯಾವಾಗ ಚುನಾವಣೆಗೆ ಸ್ಪರ್ಧೆ ಮಾಡಿದ್ರು, ಅಲ್ಲಿಂದ ಹಿಡಿದು ಪ್ರಚಾರಕ್ಕೆ ಹೋದ ಸಂದರ್ಭದಲ್ಲಿ ಎದುರಾದಂಥ ಅಲಿಗೇಷನ್ಗಳು, ಅವ್ರ ಮೇಲೆ ಬಂದಂಥ ಸಾಕಷ್ಟು ಆರೋಪಗಳು, ಅದೆಲ್ಲವನ್ನು ಹೊರತುಪಡಿಸಿ ಫೈನಲಿ ಈಗ 121 ಸಂಖ್ಯಾಬಲದಿಂದ ಸಿಂಪಲ್ ಮೆಜಾರಿಟಿಯ ಮೂಲಕ ಸರ್ಕಾರ ರಚನೆ ಮಾಡೋ ಹಂತಕ್ಕೀಗ ಬಂದು ಟಿ ವಿ ಕೆ ಪಕ್ಷ ನಿಂತಿದೆ. ಆ ಕೊನೆ ಅನೌನ್ಸ್ಮೆಂಟ್ ಇದೆಯಲ್ಲ ಈಗ ಯಾವಾಗ ಅನ್ನುವಂಥ ಒಂದು ಪ್ರಶ್ನೆ ಈಗ ಏನು ಕಾಡ್ತಾ ಇದೆಯಲ್ಲ, ಬಿಕಾಸ್ ಕ್ಲಾರಿಟಿ ಇಲ್ಲ. ನಾಳೆ ಆಗುತ್ತಾ, ಸೋಮವಾರ ಆಗುತ್ತಾ, ಆರಂಭದಲ್ಲಿ ಇವತ್ತೇ ಆಗುತ್ತೆ ಅಂಥೇಳಿ ಚರ್ಚೆ ಕೂಡ ಆಗ್ತಾ ಇತ್ತು. ಬಟ್ ಈಗ ಟೈಮ್ ಇಷ್ಟೊಂದು ಆಗಿದೆ, ಇಷ್ಟೊತ್ತಿನಲ್ಲಿ ಇವತ್ತಂತೂ ಪ್ರಮಾಣ ವಚನ ಸ್ವೀಕಾರ ಮಾಡೋದಿಲ್ಲ. ಸೊ ಹಾಗಾಗಿ ಗವರ್ನರ್ ಅವರು ಕೇರಳಕ್ಕೆ ಹೋಗಬೇಕಾಗಿದ್ದಂಥ ಕಾರಣಕ್ಕಾಗಿ ಅವರು ಒಂದು ವೇಳೆ ಏನಾದರೂ ಕೇರಳಕ್ಕೆ ಹೋದರೆ ಅಲ್ಲಿಗೆ ಸೋಮವಾರ ಪದಗ್ರಹಣ ಕಾರ್ಯಕ್ರಮ ನಡೆಯುತ್ತೆ. ಅಥವಾ ಇಲ್ಲ, ಈಗೇನು ಅವರ 121 ಶಾಸಕರ ಸಹಿ ಇರುವಂಥ ಪತ್ರವನ್ನು ಪರಿಶೀಲನೆ ಮಾಡ್ತಾ ಇದ್ದಾರಲ್ಲ, ಚರ್ಚೆ ಮಾಡ್ತಾ ಇದ್ದಾರಲ್ಲ, ಆ ಎಲ್ಲ ಚರ್ಚೆ ಆದ ನಂತರದಲ್ಲಿ ಓಕೆ ಸರ್ಕಾರ ರಚನೆ ಮಾಡೋದಕ್ಕೆ ಟಿ ವಿ ಕೆ ಪಕ್ಷಕ್ಕೆ ಆಹ್ವಾನ ಕೊಟ್ಟರು ಅಂತ ಅಂದರೆ, ಅಥವಾ ಅವ್ರು ಕೇಳಿರುವಂಥ ಟೈಮ್ ಏನಿದೆ
ನಾಳೆ 3 ಗಂಟೆಗೆ ಅಂತೇಳಿ ಟೈಮ್ ಕೇಳಿದಾರಲ್ಲ, ಅದಕ್ಕೆ ಓಕೆ ಅಂತ ಅಂದರೆ ಅಲ್ಲಿಗೆ 99% ನಾಳೆನೇ ಕನ್ಫರ್ಮ್ ಆಗುತ್ತೆ. ನಾಳೆನೇ ಅಂದರೆ ಪದಗ್ರಹಣ ಕಾರ್ಯಕ್ರಮ ನಡೆಯೋದು. ಆಮೇಲೆ ಅದಕ್ಕೆ ಬೇಕಾದಂಥ ಪ್ರಿಪ್ರೇಷನ್ಸ್ಗಳಿಗೆ ಆಲ್ರೆಡಿ 3 ದಿವಸದಿಂದನೂ ಇವತ್ತೇ ಅಂತೇಳಿ ಸಿದ್ಧತೆಗಳಂತೂ ಆಗ್ಬಿಟ್ಟಿತ್ತು. ಬಿಕಾಸ್ ಅವರ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮ ಅಂತ ಅಂದರೆ ಸಾಕಷ್ಟು ಜನ ಸೇರ್ತಾರೆ, ಅವ್ರನ್ನೆಲ್ಲ ಹ್ಯಾಂಡ್ಲ್ ಮಾಡಬೇಕು, ಆಮೇಲೆ ಯಾವುದೇ ರೀತಿಯಾದಂಥ ಅಹಿತಕರ ಘಟನೆಗಳು ನಡೆಯದಂತೆ ನೋಡ್ಕೊಳ್ಬೇಕು. ಆ ಥರದ್ದೆಲ್ಲ ಜವಾಬ್ದಾರಿ ಕೂಡ ಈಗ ಅಲ್ಲಿ ತಮಿಳ್ನಾಡಲ್ಲಿ ಉದ್ಭವ ಆಗಿರೋದು. ಹಾಗಾಗಿ ಈಗ ಸೆಲೆಬ್ರೇಷನ್ನು ಕೂಡ ಒಂದು ಕಡೆ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಜೊತೆಗೆ ರಾಜ್ಯಪಾಲರೊಟ್ಟಿಗೆ ಬೆಂಬಲ ನೀಡಿರುವಂತಹ ಪಕ್ಷಗಳ ಶಾಸಕರೇನಿದ್ದಾರೆ ಅವರೆಲ್ಲರೂ ಕೂಡ ಈಗ ಚರ್ಚೆಯನ್ನು ಮಾಡ್ತಾ ಇದ್ದಾರೆ. ಆಲ್ಮೋಸ್ಟ್ ಈಗ ಕಳೆದ ಅರ್ಧ ಗಂಟೆ ಮೇಲೆ ಆಯಿತು, ಈಗೇನು 1 ಅವರ್ ಆಗ್ತಾ ಬಂತು ಹತ್ರ. ಅದೇ ವಿಚಾರವಾಗಿ ಮಾತುಕತೆ ನಡೀತಾ ಇದೆ. ಫೈನಲ್ ಆಗಿ ಈಗ ರಾಜ್ಯಪಾಲರು ಓಕೆ ಅನ್ನೋದೊಂದು ಒಂದೇ ಓಕೆ ಅಂದು ಸರ್ಕಾರ ರಚನೆ ಮಾಡೋದಕ್ಕೆ ಈಗ ಅವರಿಗೆ ಆಹ್ವಾನ ಕೊಡಬೇಕು. ಈಗ ಟೈಮ್ ನಾಳೆ ಏನು ಕೇಳಿದಾರಲ್ಲ, ಅದಕ್ಕೆ ಓಕೆ ಅಂದರೆ ನಾಳೆನೇ ಆಗುತ್ತೆ, ಇಲ್ಲ ಅಂತ ಅಂದರೆ ಸೋಮವಾರ ಆಗುತ್ತೆ. ಈಗ ಫೈನಲ್ ಆಗಿ ಉಳಿದಿರುವಂಥದ್ದು ಅದೊಂದೇ ವಿಚಾರ. ಓಕೆ ಅಂದರೆ ನಾಳೆ ಆಗುತ್ತಾ, ನಾಳಿದಾಗತ್ತಾ? ಈ ಒಂದು ಪ್ರಶ್ನೆಗೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಧಿಕೃತವಾದಂಥ ಉತ್ತರ ಸಿಗುತ್ತೆ. ಸೊ ಅಲ್ಲಿಗೆ ಚುನಾವಣಾ ಫಲಿತಾಂಶ ಹೊರಬಿದ್ದ ದಿನದಿಂದ ಏನು ಜನ ಮಾತಾಡ್ಕೊಳ್ತಾ ಇದ್ರು, ಬಿಕಾಸ್ 108 ಸ್ಥಾನ ಗೆದ್ದಿದ್ರು ಕೂಡ, ಲಾರ್ಜೆಸ್ಟ್ ಪಾರ್ಟಿ ಆಗಿದ್ರು ಕೂಡ ರಾಜ್ಯಪಾಲರು ಸರ್ಕಾರ ರಚನೆಗೆ ಆಹ್ವಾನ ಕೊಡ್ತಾ ಇಲ್ಲ, ಯಾಕೆ ಹಿಂಗೆ ಮಾಡ್ತಾ ಇದ್ದಾರೆ, ಆ ಥರದ್ದೆಲ್ಲ ಚರ್ಚೆಗಳು ಕೂಡ ಮುನ್ನೆಲೆಗೆ ಬಂದಿತ್ತು. ಬಟ್ ಈಗ ಫೈನಲಿ ಅವ್ರಿಗೆ ಬೇಕಾದಂಥ ಬೆಂಬಲ ಸಿಕ್ಕಿದೆ. CPI ಇಂದ 2, CPM ಇಂದ 2, ಜೊತೆಗೆ IUML, ಮುಸ್ಲಿಂ ಲೀಗು ಮತ್ತು VCK ಬೆಂಬಲ ವಿಚಾರ ಇದೆಯಲ್ಲ, ಅದು ಸಿಕ್ಕಾಪಟ್ಟೆ ಹೈಪ್ ಕ್ರಿಯೇಟ್ ಮಾಡಿದ್ದು. ಬಿಕಾಸ್ ಅವರು ಬೆಂಬಲ ನೀಡ್ತಾರಾ ನೀಡಲ್ವಾ ಈ ಥರದ್ದೆಲ್ಲ ಕುತೂಹಲಗಳ ಮಧ್ಯೆ ಅಂತಿಮವಾಗಿ ಕಳೆದ 4-5 ದಿನಗಳಿಂದ ಇದ್ದಂತಹ ಬಿಕ್ಕಟ್ಟು ಈಗ ಫುಲ್ ಸ್ಟಾಪ್ ಬಿದ್ದಿದೆ. ಅದಕ್ಕೆ ಅಧಿಕೃತವಾದಂತಹ ತೆರೆ ಬಿದ್ದಿದೆ. ಈ ಟೈಮಿಂಗ್ಸ್ ಏನಿದೆಯಲ್ಲ, ಮುಹೂರ್ತ ಫಿಕ್ಸ್ ಆಗೋದು ನೂತನ CM ಆಗಿ ಪ್ರಮಾಣ ವಚನ ಸ್ವೀಕಾರ ಮಾಡೋದಕ್ಕೆ, ಆ ಟೈಮಿಂಗ್ಸು ಅಷ್ಟೇ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಗೊತ್ತಾಗುತ್ತೆ.
ನಿறுತ್ತೆ ನಿறுತ್ತೆ ನಿறுತ್ತೆ